ಬಳ್ಳಾರಿಯಲ್ಲಿ ಮತದಾನದ ಮುಹೂರ್ತ ಸಮೀಪಿಸ್ತಾ ಇದ್ದಂತೆಯೇ ಕುರುಡು ಕಾಂಚಾಣದ ಕುಣಿತವೂ ಜೋರಾಗಿದೆ. ಇವತ್ತು ಕೌಲ್ ಬಜಾರ್ನಲ್ಲಿ ಮತ್ತೆ 12.5 ಲಕ್ಷ ರೂಪಾಯಿ ಎಲೆಕ್ಷನ್ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಹಣ ಬಿಜೆಪಿಗೆ ಸೇರಿದ್ದು ಎಂದು ಹೇಳಲಾಗಿದೆ. ಹಣ ಸಾಗಿಸ್ತಾ ಇದ್ದ ನಂದೀಶ್ ಮತ್ತು ಕೃಷ್ಣ ಎಂಬುವರನ್ನ ಬಂಧಿಸಲಾಗಿದೆ. ರಾಜ್ಯಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಉಪಚುನಾವಣೆಯ ಮತದಾನಕ್ಕೆ ಇನ್ನು ಒಂದೇ ದಿನ ಬಾಕಿ ಇದೆ. ಬಹಿರಂಗ ಪ್ರಚಾರ ನಿನ್ನೆಯೇ ಅಂತ್ಯವಾಗಿದ್ದು ಇವತ್ತು ಮನೆ ಮನೆಗೂ ತೆರಳಿ ಮತ ಸೆಳೆಯಲು ಕೊನೆ ಹಂತದ ಪ್ರಯತ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಚುನಾವಣಾ ಆಯೋಗ ಮತದಾನಕ್ಕೆ ಸಕಲ ಸಿದ್ಧತೆ ನಡೆಸಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಲು ಕ್ಷೇತ್ರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ಈ ಮಧ್ಯೆ ಬಳ್ಳಾರಿ ಗ್ರಾಮಾಂತರ ಉಪಚುನಾವಣೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದ ಬೆನ್ನಲ್ಲೇ ಮೊಬೈಲ್ ಪ್ರಚಾರ ಶುರುವಾಗಿದೆ. ಬಳ್ಳಾರಿಯಲ್ಲೀಗ ಎಲ್ಲಾ ಪಕ್ಷಗಳ ಕಾರ್ಯಕರ್ತರು ಮೊಬೈಲ್ನಲ್ಲಿ ಸಂದೇಶ ಕಳುಹಿಸುವ ಮೂಲಕ ಹೈಟೆಕ್ ಮತಯಾಚನೆ ಶುರುಬಿಟ್ಟಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಬಿ ಶ್ರೀರಾಮುಲು ಪರವಾಗಿ ಅವರ ಅಭಿಮಾನಿಗಳು ಫ್ಯಾನ್ಗೆ ಮತ ನೀಡಿ ಶ್ರೀರಾಮುಲು ಬೆಂಬಲಿಸಿ ಸ್ವಾಭಿಮಾನಿ ಗೆಲ್ಲಿಸಿ ಎಂದು ಸಂದೇಶ ಕಳುಹಿಸ್ತಾ ಇದ್ರೆ, ಬಿಜೆಪಿ ಅಭ್ಯರ್ಥಿ ಗಾದಿಲಿಂಗಪ್ಪ ಪರವಾಗಿ ಅವರ ಅಭಿಮಾನಿಗಳು ಕಮಲಕ್ಕೆ ಮತ ನೀಡಿ ಗಾದಿಲಿಂಗಪ್ಪರನ್ನ ಬೆಂಬಲಿಸಿ ಬಿಜೆಪಿ ಗೆಲ್ಲಿಸಿ ಎಂದು ಸಂದೇಶ ಕಳುಹಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಮ್ ಪ್ರಸಾದ್ ಪರವಾಗಿ ಅವರ ಅಭಿಮಾನಿಗಳು ಹಸ್ತಕ್ಕೆ ಮತ ನೀಡಿ ರಾಮ್ ಪ್ರಸಾದ್ರನ್ನ ಬೆಂಬಲಿಸಿ ಕಾಂಗ್ರೆಸ್ ಗೆಲ್ಲಿಸಿ ಎಂದು ಸಂದೇಶ ಕಳುಹಿಸಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರರ ಧ್ವನಿ ಮುದ್ರಿತ ಸಂದೇಶ ಕೂಡ ಬಿಎಸ್ಎನ್ಎಲ್ ಗ್ರಾಹಕರಿಗೆ ಬರ್ತಾ ಇವೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ನಾಳೆ ಬಳ್ಳಾರಿ ಗ್ರಾಮಾಂತರ ಉಪಚುನಾವಣೆ, ಭದ್ರತಾ ದೃಷ್ಟಿಯಿಂದ ಹೇಳುವುದಾದ್ರೆ ಸಿದ್ಧತೆ ಯಾವ ರೀತಿ ಇದೆ? ಹೌದು, ಈಗಾಗಲೇ ಏನಂತಂದ್ರೆ ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗ ಏನಿದೆ ಆ ಭದ್ರತೆಗಾಗಿ ಜಿಲ್ಲೆ ಅಲ್ಲದೆ ಪಕ್ಕದ ಜಿಲ್ಲೆಯಾದ ಕೊಪ್ಪಳ, ರಾಯಚೂರು ಸೇರಿದಂತೆ ದಾವಣಗೆರೆ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕರೆತರಿಸಲಾಗಿದೆ. ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಈಗಾಗಲೇ ಕಳೆದ ಒಂದು ವಾರದಿಂದ ಕೂಡ ಬಳ್ಳಾರಿಯಲ್ಲಿ ಬೀಳುಬಿಟ್ಟಿದ್ದು ಜನರಿಗೆ ಅಭಯ ಹಸ್ತವನ್ನು ನೀಡುತ್ತದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮತದಾನ ಮಾಡಲು ಸಂಪೂರ್ಣ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಮತ್ತು ಇಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಂದ ಮತಯಂತ್ರಗಳನ್ನು ತೆಗೆದುಕೊಂಡಂತ ಅಧಿಕಾರಿಗಳಿಗೂ ಕೂಡ ಸೂಕ್ತ ಭದ್ರತೆಯನ್ನು ಒದಗಿಸಿ ಪ್ರತಿಯೊಬ್ಬ ಅಧಿಕಾರಿಗಳನ್ನು ಆ ಮತಕೇಂದ್ರಗಳಲ್ಲಿ ಅವರನ್ನ ಬಿಡುವುದು ಮತ್ತು ಅಲ್ಲಿನ ಎಲ್ಲಾ ಸಿಬ್ಬಂದಿ, ಅಲ್ಲಿ ಪ್ರತಿ ಮತಕೇಂದ್ರಗಳಲ್ಲಿ ಇಬ್ಬರು ಹೋಮ್ ಗಾರ್ಡ್ಸ್ ಮತ್ತು ಇಬ್ಬರು ಪೊಲೀಸ್ ಪೇದೆಗಳನ್ನು ಮತ್ತು ಒಬ್ಬ ಜವಾಬ್ದಾರಿತ ಅಧಿಕಾರಿಯನ್ನು ನೇಮಿಸುವ ಮೂಲಕ ಇನ್ನೂ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಮತ್ತು 4 ಕೇಂದ್ರಗಳ ಮಧ್ಯೆ ಇಬ್ಬರು ಪ್ಯಾರಾಮಿಲಿಟರಿ ಫೋರ್ಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗ್ತಿದೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಭದ್ರತೆಯಾಗಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಸೂಕ್ತ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಮತ್ತು ಈ ಮಧ್ಯೆ ಏನಂದ್ರೆ ಹಣದ ಹೊಳೆ ಹರಿಯುವ ಹಿನ್ನೆಲೆಯಲ್ಲಿ ಹಣಕ್ಕಾಗಿಯೇ ಒಂದು ಪ್ರತ್ಯೇಕ ತಂಡವನ್ನು ಕೂಡ ಮಾಡಲಾಗಿದೆ. ಯಾವ ರೀತಿಯಾದ ತಂಡ ಅಂದ್ರೆ ಈ ಎಲ್ಲೆಲ್ಲಿ ಹಣ ದೊರೆಯುತ್ತದೆ ಆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನು ಕರೆತಾ ಇರೋದು ಮತ್ತು ಅಲ್ಲಿನ ವಾತಾವರಣದಲ್ಲಿ ಮತ್ತು ಇಬ್ಬರು ಎಕ್ಸ್ಟ್ರಾ ಪೊಲೀಸನ್ನ ಹಾಕುವಂತ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡ್ತಾ ಇದೆ. ದಿವ್ಯಾ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.